ತುಮಕೂರನ್ನು ಬೆಂಗಳೂರು ಉತ್ತರ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ನಾನು ಪರಮೇಶ್ ಸಾಹೇಬರಿಗೆ ಕೇಳೋದಿಷ್ಟೇ, ತುಮಕೂರಿಂದ ನೀವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ಸಚಿವರಾಗಿದ್ದೀರಾ, KPCC ಅಧ್ಯಕ್ಷರಾಗಿದ್ದೀರಾ, 3 ಬಾರಿ ಸಚಿವರಾಗಿದ್ದೀರಾ, ಕರ್ನಾಟಕದಲ್ಲಿರೋ ಎಲ್ಲ ಖಾತೆಗಳನ್ನು ನೀವು ಅನುಭವಿಸಿದ್ದೀರಾ. ಮುಖ್ಯಮಂತ್ರಿ ಆಗಬೇಕು ಅಂತ ಇನ್ನೊಂದೇ ಸ್ಟೆಪ್ ಇದೆ ನಿಮಗೆ. ಇಷ್ಟು ಕೊಟ್ಟಿದ್ದು ಯಾವುದು? ನಿಮಗೆ ಬೆಂಗಳೂರು ಕೊಡ್ತಾ, ತುಮಕೂರು ಜಿಲ್ಲೆ ಕೊಡ್ತಾ? ದಯವಿಟ್ಟು ಇದನ್ನು ನೀವು ಸ್ಪಷ್ಟಪಡಿಸಬೇಕು. ಇವತ್ತು ತುಮಕೂರಿಗೆ ಆದ ಒಂದು ಇತಿಹಾಸ ಇದೆ. ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಸುಮಾರು 400-500 ವರ್ಷ ಇತಿಹಾಸ ಇರುವಂಥ ನಡೆದಾಡುವ ದೇವರು ಅಂತ ನಾವೇನು ಕರಿತೀವಿ, ಸಿದ್ಧಗಂಗಾ ಮಠ ಇದೆ. ಹಾಗೆ ದೇವರಾಯನ ದುರ್ಗ ಇದೆ ಇಲ್ಲಿ. ಹಾಗೆ ಶಿವಗಂಗೆ ತಪ್ಪಲಲ್ಲಿದೆ ನಮ್ಮ ತುಮಕೂರು. ಈ ಒಂದು ಕಲ್ಪತರು ನಾಡು ಅಂತೇಳಿ ವಿಶೇಷತೆಯನ್ನು ಪಡ್ಕೊಂಡಿದೆ. ಇದು ಮೇಲ್ನೋಟಕ್ಕೆ ನನಗೆ ಕಾಣಿಸುತ್ತೆ, ಇದ್ರ ಹಿಂದೆ ಏನಿದೆಯಪ್ಪ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಅಂತ ಅನಿಸುತ್ತೆ. ಒಂದು ಬೃಹತ್ಕಾರವಾದ ಶಿಕ್ಷಣ ಸಂಸ್ಥೆಯನ್ನು ಕೂಡ ಪರಮೇಶ್ವರ್ ಅವರು ಇಲ್ಲಿ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ತುಮಕೂರು ಹೆಸರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಯಾಕೆ ಈ ಕೇಡು ಬುದ್ಧಿ ಬಂತು ಅಂತೇಳಿ ನನಗೆ ಗೊತ್ತಾಗಿಲ್ಲ. ಇದು ನಾವು ಖಂಡಿಸ್ತೇವೆ. ಇದು ರೈತ ವಿರೋಧಿಯಾಗಿದೆ ಮತ್ತು ತುಂಬ ಆಘಾತಕಾರಿ ಕೂಡ ಆಗಿದೆ. ಅದರಿಂದ ಈ ಐತಿಹಾಸಿಕ ಹೆಸರಿಗೆ, ತುಮಕೂರಿನ ಐತಿಹಾಸಿಕ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾನ್ಯ ಪರಮೇಶ್ ಸಾಹೇಬರು ಮಾಡಿದ್ದಾರೆ ಅಂತೇಳಿ ನಾನು ನಿಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೇನೆ. ಹಾಗೆ ಪರಮೇಶ್ವರವರು ಇದು ತುಮಕೂರು ಭಾಳ ವಿಶೇಷವಾಗಿ ತುಮಕೂರು ಅಂತ ಏನಕ್ಕೆ ಬಂತಪ್ಪ ಅಂತೇಳಿದರೆ, ಇಲ್ಲಿ ತುಂಬೆ ಹೂವಿಗೆ ಪ್ರಸಿದ್ಧವಾಗಿದ್ದ ಕಲ್ಪತರು ನಾಡು ಎನಿಸಿರುವ ತುಮಕೂರು ಜಿಲ್ಲೆಗೆ ವಿಶೇಷತೆ ಇರುವಂಥದ್ದು ನಾನು ಹೇಳಿದ ದೇವರಾಯನ ದುರ್ಗ ಮತ್ತು ಸಿದ್ಧಗಂಗಾ ಮಠ, ಗೂಳೂರು ಗಣಪತಿ ಇವೆಲ್ಲವೂ ಪ್ರಸಿದ್ಧತೆಯನ್ನು ಪಡ್ಕೊಂಡಿರುವಂಥ ನಮ್ಮ ತುಮಕೂರು. ಕೈದಾಳ ಚೆನ್ನಕೇಶವ ಅಮರಶಿಲ್ಪಿ ಜಕಣಾಚಾರ್ಯರು ಇದ್ದಂಥ ಊರು. ಇವೆಲ್ಲ ಚರಿತ್ರೆಯನ್ನು ಅಳಿಸಾಕಬೇಕು ಅಂತೇಳಿ ಪರಮೇಶ್ವರ್ ಅವರಿಗೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ನನಗೆ ಅನಿಸ್ತಾ ಇದೆ.